ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಇವತ್ತು ಸಬ್ಬಕ್ಕಿಯಲ್ಲಿ ಪಾಯಸ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಪಾಯಸ ತುಂಬ ರುಚಿಯಾಗಿರುತ್ತೆ, ಹಾಗೆ ಹೆಲ್ತ್ಗೆ ಈ ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು. ಸೊ ಸಬ್ಬಕ್ಕಿಯಲ್ಲಿ ಎರಡು ರೀತಿ ಬರುತ್ತೆ ನೋಡಿ. ನಾನಿದು ಸಣ್ಣದಾಗಿ ಸಕ್ಕರೆ ಟೈಪ್ ಬರುತ್ತೆ ಅಲ್ವಾ, ಸೊ ಆ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಮದುವೆ ಮನೆಯಲ್ಲೆಲ್ಲ ನೀವು ತಿಂದಿರ್ತೀರಾ, ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಸೊ ಅದೇ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಈಗ ನಾನು ಸಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೆ ನಾನು. ಸೊ ಅದೀಗ ಸ್ವಲ್ಪ ನೋಡಿ ಎಷ್ಟು ವೈಟ್ ಕಲರ್ ಚೆನ್ನಾಗಿದೆ ಅಲ್ವಾ. ಕೆಲವರು ನೆನೆಸಿ ಸಹ ಮಾಡ್ತಾರೆ, ಸೊ ನಾನು ನೆನೆಸಿ ಮಾಡ್ತಾಯಿಲ್ಲ, ಹಾಗೆ ಮಾಡ್ತಿದ್ದೀನಿ. ಹೇಗೆ ಮಾಡೋದಂತ ಹೇಳಿ ನೀವು ಒಂದು ಸಲ ರಿಕ್ಯಾಪ್ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಸ್ವಲ್ಪ ಮೀಡಿಯಮ್ ಸೈಜ್ ಉರಿ ಇಟ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಹೊಸ ರೆಸಿಪೀಸ್ ಮಾಡಿ ತೋರಿಸ್ತಾ ಇರ್ತೇನೆ. ಸೊ ಇನ್ನೂ ಯಾವುದಾದ್ರೂ ನಿಮಗೆ ಚೇಂಜಸ್ ಇದ್ದರೆ ನನಗೆ ಖಂಡಿತ ಹೇಳಿ, ಚೇಂಜಸ್ ಮಾಡ್ಕೊತೇನೆ. ಕೆಲವರು ಹೇಳ್ತಿರ್ತಾರೆ, ಇಲ್ಲ ಮ್ಯಾಮ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ. ಕೆಲವರು ಇನ್ನು ಸ್ವಲ್ಪ ವಾಯ್ಸು ಜಾಸ್ತಿ ಮಾತಾಡಿ ಅಂತ ಹೇಳ್ತಾರೆ. ಸೊ ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗೇ ಮಾತಾಡ್ತೀನಿ. ಸೊ ನೋಡಿ, ಈಗ ಫ್ರೈ ಮಾಡ್ಕೊತಾ ಇದ್ದೇನೆ. ಸ್ವಲ್ಪ ಹಾಗೆ ಡ್ರೈ ಫ್ರೈ, ಇದಕ್ಕೆ ಎಣ್ಣೆ ಏನು ಸೇರಿಸೋದು ಬೇಡ. ಸೊ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಕೆಲವ್ರಿಗೆ ಇದು ಏನಪ್ಪ ಸಕ್ಕರೆ ಅಂತ ಅಂದ್ಕೊಂಡ್ಬಿಟ್ಟಿರ, ಸಣ್ಣದಾಗಿ ಬರುತ್ತೆ ನೋಡಿ ಅದು ಸಬ್ಬಕ್ಕಿದು. ನೋಡಿ ಕಾಣಿಸ್ತಿದೆ ಅಲ್ವಾ. ನೋಡಿ ಕಲರು ಚೇಂಜ್ ಆಗ್ತಾ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ನಾವು ಹುರಿತಿರ್ಬೇಕಾದ್ರೆ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಹೇಳಿ. ನೋಡಿ ಸ್ವಲ್ಪ ಬಬಲ್ಸ್ ಎಲ್ಲ ದೊಡ್ಡದಾಗಿ ಆಗ್ತಾಯಿದೆ. ಸೊ ಹಾಗೆ ಸ್ವಲ್ಪ ಚಟಪಟ್ ಅಂತ ಹೇಳಿ ಸೌಂಡ್ ಬರ್ತಾಯಿದೆ. ಈ ಟೈಮಲ್ಲಿ ನೀವು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ನೋಡಿ ಹಾಲನ್ನು 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ವಿಡಿಯೋ ನಾನು ಆಫ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್, ನೋಡಲಿಲ್ಲ. 1/2 ಲೀಟ್ರ್ ಹಾಲು ತೊಗೊಂಡಿದ್ದೆ, ಸೊ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ ಜಲ್ಲಿ ಟೈಪ್ ಆಗುತ್ತೆ ಕೆಲವರು ಮಾಡಬೇಕಾದ್ರೆ. ಸೊ ನೋಡಿ ಎಷ್ಟು ನೀಟಾಗಿದೆ ಅಂತೇಳಿ. ನಿಮಗೆ ಇವಾಗ ಎಷ್ಟು ಬೇಕೋ ನೀರು ನೋಡಿಕೊಂಡು ತೊಗೊಳ್ಳಿ. ನಾನು ಇದೇ ಕಪ್ ಅಳತೆಯಲ್ಲಿ 1 ಕಪ್ ತೊಗೊಂಡಿದ್ದೆ ಸಬ್ಬಕ್ಕಿ. ಸೊ ಇದೇ ಕಪ್ಪಲ್ಲಿ ನಾನು 6 ಕಪ್ಪು ನೀರು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೋಬೋದು. 6 ಕಪ್ಪಲ್ಲಿ 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಅದಕ್ಕೆ ನೀರು ಸೇರಿಸ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಕುದಿಯೋಕ್ಕೆ ಬಿಡೋಣ. ನೋಡಿ ಯಾವುದೇ ರೀತಿ ಜಲ್ಲಿ ಟೈಪ್ ಇಲ್ಲ. ಸೊ ಇದನ್ನು ಈಗ ನಾವು ಕುದಿಯೋಕ್ಕೆ ಬಿಡೋಣ. ಶುಗರು ಮತ್ತೆ ಸೇರಿಸೋಣ. ಇದನ್ನೀಗ ಕುದಿಯೋಕ್ಕೆ ಬಿಡೋಣ. ನೋಡಿ ಈಗ ಕುದೀತಾ ಇದೆ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಮೊಳ್ತಾ ಇದೆ ಅಂತ ಹೇಳಿ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಈಗ ಹಾಲು ಎಲ್ಲ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್. ಈ ಟೈಮಲ್ಲಿ ನಾವು ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ನಾನು 1 ಕಪ್ಪು ಶುಗರ್ ತೊಗೊಂಡಿದ್ದೀನಿ. ನಾವು ಯಾವುದರಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀವಲ್ವ, ಸೊ ಅದೇ ಕಪ್ಪಲ್ಲಿ ನಾನು 2 ಕಪ್ ತೊಗೋತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಸೊ ಅದಕ್ಕಾಗಿ ನಾನು 2 ಕಪ್ಪು ಶುಗರ್ ತೊಗೋತಾ ಇದ್ದೀನಿ. ನೋಡಿ ಈಗ ಕೇಸರಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಆಪ್ಷನಲ್ಲ ಇದು ಫ್ರೆಂಡ್ಸ್, ಕೇಸರಿ ಬೇಕಾದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಮನೇಲಿದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಆ್ಯಕ್ಚುಲಿ ಯೂಸ್ ಮಾಡ್ತಾ ಇರ್ತೀನಿ ಮಕ್ಕಳಿಗೆ, ಅದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಆಪ್ಷನಲ್ಲಿದು. ಸ್ವಲ್ಪ ಸಕ್ಕರೆ ಕರಗೋ ತನಕ ನಾವೀಗ ಇದನ್ನು 1 ರೌಂಡು ಮಿಕ್ಸ್ ಕೊಡೋಣ. ಹೆಲ್ತಿಗೆ ಈ ಬೇಸಿಗೆಯಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಒಳ್ಳೆಯದು. ಹೀಟಿಗೆ ತುಂಬ ಕಡಿಮೆ ಆಗುತ್ತೆ. ಮತ್ತು ಹೆಣ್ಮಕ್ಳು ಪಿರಿಯಡ್ಸ್ ಟೈಮಲ್ಲಿ ಎಲ್ಲ ಈ ಥರ ಸಬ್ಬಕ್ಕಿ ಪಾಯಸ ಮತ್ತು ಹೆಸರುಬೇಳೆ ಪಾಯಸ ಕುಡಿಯೋದ್ರಿಂದ ಹೆಣ್ಮಕ್ಳು ಪಿರಿಯಡ್ಸ್ ಟೈಮಲ್ಲೂ ಸಹ ಹೆಲ್ತ್ಫುಲ್ಲಾಗಿ ಇರುತ್ತೆ ಅಂತ ಹೇಳ್ತೀನಿ. ಸೊ ನೋಡಿ ಇದು 1 ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ ಈಗ ಇದಕ್ಕೆ ನಾನು ಒಂದು ಸ್ಮಾಲ್ ಒಗ್ಗರಣೆ ಕೊಡೋಣ. ತುಪ್ಪದಲ್ಲಿ ಸ್ಮಾಲ್ ಒಗ್ಗರಣೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಒಂದೇ ಒಂದು ಸೇರಿಸೋದಿದೆ, ಏನು ಅಂತ ನೋಡಿ. ಇದಕ್ಕೆ ಏಲಕ್ಕಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ಏಲಕ್ಕಿ ಪೌಡ್ರ್ ಸೇರಿಸ್ಕೊಂಡು ಈಗ ನಾನು ಬಾದಾಮ್ ಪೌಡ್ರ್ ಬರುತ್ತೆ ನೋಡಿ, ಅದನ್ನು 2 ಸ್ಪೂನ್ ಆಗೋಷ್ಟು ನಾನು ಬಾದಾಮ್ ಪೌಡ್ರನ್ನ ತೊಗೋತಾ ಇದ್ದೀನಿ. ಇದನ್ನು ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಪಾಯಸಗೆ.
ಇದು ಆಪ್ಷನಲ್ ಅಂತ ಏನಿಲ್ಲ, ಸೇರಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ನಾವು ಮಾಡ್ತಿರೋದು ಮದುವೆ ಮನೆಯಲ್ಲಿ ಮಾಡ್ತಿರಲ್ವ, ಸೊ ಆ ರೀತಿ ಮಾಡ್ತಾ ಇರೋದ್ರಿಂದ ಆ ಬಾದಾಮ್ ಪೌಡ್ರು ಕಲ್ಲರು ಮತ್ತು ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ತುಂಬ ರುಚಿ ಇರುತ್ತೆ. ಕೆಲವರು ಬಾದಾಮಿ ಪೌಡ್ರು ಮಕ್ಕಳಿಗೆ ಮಾರ್ನಿಂಗು ಹಾಲಲ್ಲಿ ಸಹ ಮಿಕ್ಸ್ ಮಾಡಿ ಕೊಡ್ತಾರೆ. ಅದಕ್ಕಿಂತ ಹೋಮ್ ಮೇಡು ಬಾದಾಮ್ ಪೌಡ್ರು ನಿಮಗೆ ಹೆಲ್ತಿಗೆ ಒಳ್ಳೇದು ಕೊಡುತ್ತೆ. ನಾನು ಖಂಡಿತ ಒಂದು ದಿವಸ ತೋರಿಸ್ಕೊಡ್ತೇನೆ ಅದನ್ನು, ಮನೆಯಲ್ಲಿ ಯಾವ ಥರ ಬಾದಾಮ್ ಪೌಡ್ರು ಮಾಡ್ಬೋದು ಅಂತೇಳಿ. ಸೊ ನೋಡಿದ್ರಲ್ವ ಎಷ್ಟು ಚೇಂಜ್ ಆಯಿತು ಕಲರ್ ಅಂತ ಹೇಳಿ. ಆ ಬಾದಾಮ್ ಪೌಡ್ರ್ ಹಾಕಿದ ತಕ್ಷಣ ರುಚಿನೇ ಮತ್ತು ಕಲ್ಲರು ಸಹ ಚೇಂಜ್ ಆಯಿತು. ಅದ್ರ ಜೊತೆಗೆ ನಾವು ಕೇಸರಿನೂ ಹಾಕಿದ್ದೀವಲ್ವ, ಸೊ ಅದಕ್ಕಾಗಿ ಅದಕ್ಕೂ ಇದಕ್ಕೂ ತುಂಬ ಕಾಂಬಿನೇಷನ್ ಆಗಿ ಇರುತ್ತೆ. ಸೊ ಈಗ ನಾನು ಒಂದು ಸ್ಮಾಲ್ ಒಗ್ಗರಣೆ ಕೊಡ್ತೇನೆ. ನೋಡಿ ತುಪ್ಪ ಬಿಸಿ ಆಗಿದೆ. ಈಗ ನಾನು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡು ಒಂದು ಅಷ್ಟೇ ನೋಡಿ ಎಷ್ಟು ಬೇಗ ಆಗುತ್ತೆ ಅಂತೇಳಿ. ತುಂಬ ರುಚಿ ಇರುತ್ತೆ ತುಪ್ಪ ಸೇರಿಸೋದ್ರಿಂದ. ಈಗ ಪಾಯಸನೂ ಸಹ ರೆಡಿ ಆಗಿದೆ. ಇದಕ್ಕೆ ನಾನು ಒಗ್ಗರಣೆ ಮಾಡ್ತೀನಿ. ಸ್ವಲ್ಪ ಸಿಗೋಗ್ಬಿಟ್ಟು ನೋಡಿ ಬ್ಲಾಕ್ ಆಗಿಬಿಟ್ಟಿದೆ, ಸ್ವಲ್ಪ ತುಪ್ಪ ಜಾಸ್ತಿ ಕಾದ್ಬಿಟ್ಟಿತ್ತಲ್ವ ಅದಕ್ಕೆ. ಒಗ್ಗರಣೆ ಆಯಿತು. ನೋಡಿದ್ರಲ್ವ ಫ್ರೆಂಡ್ಸ್, ರುಚಿಕರವಾದಂತಹ ಸಬ್ಬಕ್ಕಿ ಬಾದಾಮ್ ಪಾಯಸ ರೆಡಿಯಾಗಿದೆ. ಖಂಡಿತ ನಿಮಗೂ ಇಷ್ಟ ಆಗ್ಬೋದು ಫ್ರೆಂಡ್ಸು, ನೀವು ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಜ್ಯೂಸಿಯಾಗಿ ಇದೆ ಅಂತ ಹೇಳಿ. ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಕಾದಿರೋದ್ರಿಂದ ಗೋಡಂಬಿ ಎಲ್ಲ ಸ್ವಲ್ಪ ಕಲರ್ ಬಂದುಬಿಡ್ತು. ಸೊ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಮನೇಲಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು, ತಿಂದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ ಹೊಸ ರೆಸಿಪಿಯೊಂದಿಗೆ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಬಾಯ್.